ಪ್ರಥಮದಲ್ಲಿ ಶ್ರೀ ಕ್ಷೇತ್ರದ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನ ಮನಸಾರೆ ಪ್ರಾರ್ಥಿಸಿಕೊಂಡು ಈ ಗ್ರಾಮದ ಸ್ಥಳ ಸಾನ್ನಿಧ್ಯ ಶಕ್ತಿ ದೇವತೆಯಾದಂತ ಮಾರಿಕಾಂಬ ದೇವಿಯ ಕೃಪಾಶೀರ್ವಾದಗಳನ್ನು ಬೇಡಿಕೊಳ್ಳುತ್ತಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಗೌರವಾನ್ವಿತ ಅಧ್ಯಕ್ಷರು, ಈ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಅನೇಕ ಬಡ ಕುಟುಂಬಗಳಿಗೆ ಜೀವನೋಪಾಯದ ಹಲವು ಮಾರ್ಗಗಳನ್ನು ತೋರಿಸಿದಂತ ಪರಮ ಪೂಜ್ಯನೆಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಕೃಪಾಶೀರ್ವಾದಗಳನ್ನು ಬೇಡಿಕೊಳ್ಳುತ್ತಾ ಮಾತೃಶ್ರೀ ಹೇಮಾವತಿ ಅಮ್ಮನವರ ಕೃಪಾಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಬಹುಶಃ ಇವತ್ತೊಂದು ವಿಶೇಷವಾದ ಪುಟ್ಟ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೀರಿ. ಕಾರಣ ಇಷ್ಟೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನುವಂಥದ್ದು ಬರೀ ಒಂದು ಶಕ್ತಿ ದೇವತೆಯಾಗಿ ನಿಲ್ಲದೆ ಧರ್ಮಸ್ಥಳದಲ್ಲಿ ಆ ಧರ್ಮಸ್ಥಳದ ಮೂಲಕ ಇಡೀ ರಾಜ್ಯದಾದ್ಯಂತ ಸಾಮಾಜಿಕ ಆರ್ಥಿಕ ಸಬಲೀಕರಣವನ್ನ ಮಾಡುವ ನಿಟ್ಟಿನಲ್ಲಿ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ತಮ್ಗೆಲ್ಲ ಗೊತ್ತಿರ್ಬೋದು, ನೀವೆಲ್ಲ ಅಂಗದ ಮೂಲಕ ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಅನೇಕ ಕಾರ್ಯಕ್ರಮಗಳನ್ನ ಗ್ರಾಮಗಳಿಗೆ ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ಜನರಿಗೆ, ಅನೇಕ ಜನರಲ್ಲಿ ಒಂದು ಕಲ್ಪನೆ ಇದೆ, ಧರ್ಮಸ್ಥಳ ಸಂಘ ಅಂದ್ರೆ ಇದು ಸಾಲ ಕೊಡುವಂತ ಒಂದು ಸಂಸ್ಥೆ. ಅವರು ಇತರ ಸಂಘ ಸಂಸ್ಥೆಗಳ ಹಾಗೆ ಸಂಘ ಮಾಡ್ಕೊಂಡು ಸಾಲ ಕೊಟ್ಕೊಂಡು ಸಾಲವನ್ನ ಬ್ಯಾಂಕಿಗೆ ತುಂಬಿಸುವಂತ ಒಂದು ಸಂಸ್ಥೆ ಅಂತ ತಿಳ್ಕೊಂಡಿದ್ದಾರೆ. ಆತ್ಮೀಯರೇ, ಬರೀ ಆರ್ಥಿಕ ವ್ಯವಹಾರ ಅಲ್ಲದೆ ಸುಮಾರು 24 ಬಗೆಯ ಇತರ ಕಾರ್ಯಕ್ರಮಗಳು, ಸಾಮಾಜಿಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಹಮ್ಮಿಕೊಳ್ತಿದ್ದಾರೆ. 24 ಬಗೆಯ ಕಾರ್ಯಕ್ರಮಗಳಂದ್ರೆ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳು. ಅಂದ್ರೆ ನಿಮಗೆ ಗೊತ್ತಿರ್ಬೋದು, ಬಹುಶಃ ಈಗೇನು ನಿಮ್ಮ ಊರಿಗೆ ದೇವಸ್ಥಾನದ ಕಟ್ಟಡಕ್ಕೆ ಪರಮ ಪೂಜ್ಯರು ಧನ ಸಹಾಯವನ್ನು ಒದಗಿಸಿದ್ದಾರೆ. ಧಾರ್ಮಿಕ ಅಭಿವೃದ್ಧಿಗೆ, ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಪರಮ ಪೂಜ್ಯರು ಶ್ರೀ ಕ್ಷೇತ್ರದಿಂದ ಅನುದಾನವನ್ನು ನೀಡಿ ರಾಜ್ಯಾದ್ಯಂತ ಅನುದಾನವನ್ನು ಒದಗಿಸ್ತಾ ಇದ್ದಾರೆ. ಅದೇ ರೀತಿ ಸಾಮಾಜಿಕ ಕೆರೆ ಅಭಿವೃದ್ಧಿ ಕಾರ್ಯಕ್ರಮ ಇರ್ಬೋದು, ಶುದ್ಧ ನೀರಿನ ಕುಡಿಯೋ ಘಟಕ ಇರ್ಬೋದು, ನಮ್ಮ ಸಂಘದ ಮಕ್ಕಳು ಶಾಲೆಗೆ ಹೋಗ್ತಿದ್ರೆ ವೃತ್ತಿಪರ ಕೋರ್ಸ್ ಮಾಡ್ತಿದ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಕೊಡುವಂತದ್ದು ಇರ್ಬೋದು, ಅಥವಾ ಶಾಲಾ ಅಭಿವೃದ್ಧಿಗೆ, ಶಾಲಾ ಬೆಂಚ್ ಡೆಸ್ಕ್ ಇಲ್ಲ ಅಥವಾ ಸ್ಕೂಲ್ ಟೀಚರ್ ಕೊರತೆ ಇದೆ, ಇಂಥದಕ್ಕೆ ಟೀಚರ್ ಕೊಡುವಂತ ಅಥವಾ ಬೆಂಚ್ ಡೆಸ್ಕ್ ಕೊಡುವಂತದ್ದು ಇರ್ಬೋದು, ಅಥವಾ ನಮ್ಮ ಶಾಲೆಯ ಮಕ್ಕಳಿಗೆ ಸ್ಕಾಲರ್ಶಿಪ್, ಉದಾಹರಣೆಗೆ ಜಾಬ್ ಕೋರ್ಸ್ ಮಾಡ್ತಿದಾರೆ ಅಂದ್ರೆ ಅವ್ರಿಗೆ 500 ಪ್ರತಿ ತಿಂಗಳು 500, 1000, 1500 ಈ ರೀತಿ ಅವ್ರಿಗೆ ಜಾಬ್ ಕೋರ್ಸ್ ಮುಗಿಯುವವರೆಗೂ ಸಹ ಅವ್ರಿಗೆ ಸ್ಕಾಲರ್ಶಿಪ್ ಬರುವಂತ ಒಂದು ವ್ಯವಸ್ಥೆಯನ್ನ ಪೂಜ್ಯ ವೀರೇಂದ್ರ ಹೆಗ್ಡೆ ಮಾಡ್ತಿದ್ರು. ಇದಲ್ಲದೆ ಸಮಾಜದಲ್ಲಿ ಒಂದು ವೇಳೆ ದುಶ್ಚಟ ದುರಭ್ಯಾಸಗಳಿಂದ ಆ ವ್ಯಸನ ಪೀಡಿತ ಸದಸ್ಯರಿದ್ರೆ ಅವ್ರಿಗೆ ಆ ವ್ಯಸನದಿಂದ ಮುಕ್ತ ಮಾಡುವಂತ ಮಧ್ಯವರ್ಜನ ಶಿಬಿರಗಳನ್ನಿರ್ಬೋದು, ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಅವ್ರಿಗೆ ತರಬೇತಿಯನ್ನು ಕೊಡುವಂತದ್ದು ಇರ್ಬೋದು, ಅವರ ಜ್ಞಾನವನ್ನು ವೃದ್ಧಿಸುವಂತದ್ದು ಇರ್ಬೋದು. ಇಂತ ಹಲವಾರು ಕಾರ್ಯಕ್ರಮಗಳನ್ನ ಪರಮ ಪೂಜ್ಯರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಾಡ್ತಿದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ಬೋದು, ನೀವು ತಿಂಗಳ ಹಿಂದೆ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಿರ್ಬೋದು. ಇಲ್ಲಿ ಕಮಿಟಿಯವರು ಪೂಜ್ಯರನ್ನ ಭೇಟಿ ಮಾಡುವಾಗ ನಿಮ್ಗೆ ಗೊತ್ತಿರ್ಬೋದು, ಯಾಕಂದ್ರೆ ಅಲ್ಲಿ ತುಂಬಾ ಜನ ಕ್ಯೂ ಅಲ್ಲಿ ನಿಂತಿರ್ಬೋದು. ನೀವು ಹೋದಾಗ 500 ಜನ ಇರ್ತಾರೆ, ಅದಕ್ಕೂ ಜಾಸ್ತಿ ಇರ್ತಾರೆ. ಬಹುಶಃ ನೀವು ಕಮಿಟಿಯವರು ಆ ಪೂಜ್ಯರಲ್ಲಿ ಹೋದಾಗ ನಿಮ್ಮ ದೇವಸ್ಥಾನದ ಕಟ್ಟಡದ ಕಾಮಗಾರಿಯ ಡಾಕ್ಯುಮೆಂಟ್ ಅನ್ನ ನೀವು ಕೊಟ್ಟಿರ್ಬೋದು ಪೂಜ್ಯರಿಗೆ. ಬಹುಶಃ ಅವ್ರ ಅಲ್ಲಿಂದ ನಿಮ್ಗೊಂದು ಅಭಯವನ್ನ ಕೊಟ್ಟಿರ್ತಾರೆ, ಇದಕ್ಕೆ ನಾನು ಏನಾದ್ರು ಆ ದೇವಸ್ಥಾನಕ್ಕೆ ಅಭಯವನ್ನು ಮಾಡ್ತಿದ್ದೇನೆ ಅಂತ. ಬಹುಶಃ ನನಗೆ ತುಂಬಾ ಸಂತೋಷ ಆಗ್ತದೆ. ಈ ಒಂದು ಮಾರಿಕಾಂಬ ದೇವಸ್ಥಾನಕ್ಕೆ ಪರಮ ಪೂಜ್ಯರು ಸುಮಾರು 1.5 ಲಕ್ಷದ ಡಿಡಿಯನ್ನ ಮಂಜೂರು ಮಾಡಿರ್ತಾರೆ. ನಿಮ್ಮ ಪರವಾಗಿ ನಾನು ಪರಮ ಪೂಜ್ಯರಿಗೆ ಅನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಈಗಾಗಲೇ ನಿಮ್ಮ ಕಟ್ಟಡದ ಕಾಮಗಾರಿ ಪೂರ್ತಿ ಮುಗಿದಿದೆ. ಬಹಳ ಚೆನ್ನಾಗಿ ದೇವಸ್ಥಾನವನ್ನು ಕಟ್ಟಿದ್ದೀರಿ. ಈ ಒಂದು ಡಿಡಿಯ ಮೂಲಕ, ಈ ಒಂದು 1.5 ಲಕ್ಷ ಹಣದ ಮೂಲಕ ಇನ್ನೂ ಸಹ ಈ ಕಟ್ಟಡದ ಅಳಿದುಳಿದ ಕಾರ್ಯಕ್ರಮಗಳು ಅಭಿವೃದ್ಧಿ ಆಗ್ಲಿ, ಆ ಮೂಲಕ ಜನರಲ್ಲಿ ಧಾರ್ಮಿಕ ಪ್ರಜ್ಞೆ ಬೆಳಿಲಿ, ಆ ಮೂಲಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಇಲ್ಲಿಯ ಇನ್ನಷ್ಟು ಕುಟುಂಬಗಳು ಅಭಿವೃದ್ಧಿ ಹೊಂದಲಿ, ಧರ್ಮಸ್ಥಳದ ಎಲ್ಲಾ ಪ್ರಯೋಜನಗಳನ್ನು ಪಡ್ಕೊಳ್ಳಲಿ. ಒಟ್ಟಾರೆಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಯೋಜನೆ ಮೂಲಕ, ಅದೇ ರೀತಿ ಸರ್ಕಾರದ ಇತರ ಕಾರ್ಯಕ್ರಮಗಳ ಮೂಲಕ ಪ್ರತಿ ಗ್ರಾಮ ಅಭಿವೃದ್ಧಿ ಆಗ್ಬೇಕನ್ನುವಂಥದ್ದು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಒಂದು ಆಶಯ ಮತ್ತು ಅವರ ಕನಸು ಕೂಡ. ಹಾಗಾಗಿ ಅವರ ಕನಸಿಗೆ ನಾವೆಲ್ಲರೂ ಸೇರಿ ಆ ಕನಸಿಗೆ ನೀರೆರೆದು ಅದನ್ನ సాకారగొలిసోణ ಅಂತ ಹೇಳ್ತಾ ఈ సమయంలో ధర్మస్థలం కొంచెం సహాయం ఇస్తామని మాకు సమాచారం తెలుసా. నెక్స్ట్ అన్నాక పైన నెల డిసెంబర్లో ధర్మస్థలం పోయి డైరెక్ట్గా సాహెబ్లు మాకు చిక్కరే వాళ్ళకి మనీ పత్రం ఇచ్చేసి అన్నకు మాట్లాడుకొని వస్తున్నాయి.
ఆయమ్మకి నాకు యావ తాలూకు యావ డిస్ట్రిక్ట్ అంతా అడిగిరి చెప్తే చెప్పేసి వచ్చినాక డీడీ పంపించినారు. కానీ దేవస్థానంకి ధన సాయం చేయని వాళ్ళందరికీను మా సంస్థ వతిಯಿಂದ మా దీన్ని ఇంకా దేవస్థానం కమిటీ వతిಯಿಂದ వాళ్ళందరికీను అభినందనలు చెప్తా ఉన్నాము. తిరిగి ఇదే సమయంలో మా ఊర్లో నడుస్తూ ఉండే సంఘాలు చెప్తాను, చాలా స్టాండర్డ్గా నడిపిస్తూ ఉండరు. మాకు తెలుసది. మేము మొదలు ధర్మస్థలం దీనికి ఈ వడ్డీ జాస్తి మీరు లోన్ తీసుకొద్దాం అని చెప్తా ఉంటే నేనే ఫస్ట్లో దూరైనప్పుడు. కానీ ధర్మస్థలం పేరు పెట్టుకున్నారు, ఎవరో మధ్యవర్తులు అనుకుంటాం మేము. నెక్స్ట్ అన్న సమాచారం తెలుసా, ఇక్కడ బాగా జరుగుతూ ఉన్నాయి, దీనికి ఏం తొందర ఏం లేదు. కానీ ఇదే తర ప్రతి అందరూ ఈ సంస్థని వాడుకొనే బాగా ముందుకు కావాలని చెప్పని కోరుకుంటా ఉన్నానని చెప్పి ఈ 4 మాటలు మాట్లాడినాక అందరికీ